ಶಿವಣ್ಣ ಬಾಯ್ಲಿ ಸರ್. ನೋಡಿ ಶಿವಣ್ಣ, ನಮ್ ಗೋಡೌನ್ ನಿಂದ ವಿದ್ಯಾಸೌಧ ಸ್ಕೂಲ್ಗೆ 5,000 ಯೂನಿಫಾರ್ಮ್ ಕಳಿಸ್ತಾ ಇದ್ದೀನಿ. ನೀನು ಜೊತೆಲೆ ಇದ್ದು ನೋಡ್ಕೊ. ಸರಿ. ಹಾಗೆ ಬಿಲ್ ಹಾಕುವಾಗ 40% ಡಿಸ್ಕೌಂಟ್ ಮಾಡು. ಯಜಮಾನ್ರೆ 40% ಡಿಸ್ಕೌಂಟ್ ಕೊಡಕ್ಕೆ ಇದೇನು ಕೋಆಪ್ ಟ್ಯಾಕ್ಸ್ ಕೆಟ್ಟೋಯ್ತಾ? ಕಂಪನಿ ಲಾಸ್ ಆಗುತ್ತೆ. ಸುಮ್ನಿರ ಶಿವಣ್ಣ. ಆ ಸ್ಕೂಲ್ನಲ್ಲಿ ಓದೇ ಇವತ್ತು ನನ್ನ ಮಗ ಅಮೆರಿಕದಲ್ಲಿದ್ದಾನೆ. ಆ ಸ್ಕೂಲ್ನಲ್ಲಿ ಓದ್ದವರೆಲ್ಲ ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ ಕಣಯ್ಯ. ಅದು ಕರ್ನಾಟಕದಲ್ಲಿ ನಂಬರ್ 1 ಸ್ಕೂಲು. ಆ ಸ್ಕೂಲ್ನಲ್ಲಿ ಸ್ಟೂಡೆಂಟ್ಸ್ 100 ಪಾಸ್ ಆಗ್ತಾರೆ. ಅಂಥ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ನ ಕ್ರಿಯೇಟ್ ಮಾಡೋ ಆ ಸ್ಕೂಲ್ಗೆ ಯೂನಿಫಾರ್ಮ್ ನ ಫ್ರೀಯಾಗಿ ಕೊಟ್ರು ನನಗೆ ತೃಪ್ತಿನೇ. ಮೊದ್ಲ ಕೆಲಸ ಮಾಡು, ನೀನು ಜೊತೆಲಿ ಹೋಗಯ್ಯ. ಈ ಊರಲ್ಲೇ ಒಳ್ಳೆ ಸ್ಕೂಲ್ ಅಂತ ಯಜಮಾನ್ರೆ ಹೇಳ್ತಿದ್ದಾರೆ. ನನ್ನ ಮಗನ್ ಮುತ್ತುನ ಅಲ್ಲೇ ಸೇರಿಸ್ಬಿಡ್ತೀನಿ. ಏನು ಕಾನ್ವೆಂಟ್ ಸ್ಕೂಲ್ ಸೇರಿಸ್ತೀಯಾ? ಯಪ್ಪ, ಯಾವ್ದಾದ್ರು ಕಾರ್ಪೊರೇಷನ್ ಸ್ಕೂಲ್ ಸೇರಿಸು. ಮಧ್ಯಾಹ್ನ ಫ್ರೀಯಾಗಿ ಕೊತ್ತಾಕ್ತಾರಂತೆ, ನಾವು ಹೋಗಿ ಜಾಯ್ನ್ ಆಗ್ಬಿಡ್ಬೋದು. ಸ್ಕೂಲ್ಗೆ ಹೋಗೋದು ಓದಕ್ಕೆ, ತಿನ್ನೋಕಲ್ಲ. ಏನೇ ಆಗ್ಲಿ ಕಣೋ, ನನ್ನ ಮಗ ಮುತ್ತುನ ಅಲ್ಲೇ ಸೇರಿಸ್ತೀನಿ. ಈ ಕ್ಯೂ ನೋಡಿದ್ರೆ ರೇಷನ್ ಅಂಗಡಿಲಿ ಸೀಮೆನೆಗೆ, ಪಾಮ್ ಆಯಿಲ್ಗೆ, ಸಕ್ಕರೆಗೆ ಕ್ಯೂ ನಿಂತಂಗಿದೆ. ನಿನ್ನ ಮಗನ ಈ ಸ್ಕೂಲ್ಗೆ ಸೇರಿಸ್ಬೇಕಾ? ಸುಮ್ನೆ ಜೊತೆಗೆ ಬಂದು ವಟ ಅಂಬೇಡ. ನಾನು ಹೇಳೋದ್ ಕೇಳು, ಇದರ ಆಗದಾರ ಕೆಲಸ ನಡೆಯಪ್ಪ ನೀನು. ಸ್ವಲ್ಪ ಕಾರಣ ಅಲ್ಲ ಬಾಬಾ. ಗುರು, ಇವರೆಲ್ಲ ಯಾರು? ಈ ಸ್ಕೂಲ್ ಟೀಚರ್ಗಳು. ಅಯ್ಯೋ, 1 ಲಕ್ಷ ಖರ್ಚಾಗ್ಲಿಗ್ರು ನಿನ್ ಮಗನ ಇದೇ ಸ್ಕೂಲ್ ಸೇರಿಸ್ಬೇಕು. ಡೈಲಿ ನಾನೇ ಕರ್ಕೊಂಡ್ ಬಿಡ್ಬೇಕು. ಕರ್ಕೊಂಡ್ಬಂದ್ಬಿಡೋದಲ್ಲ, ಆಮೇಲೆ ಇಷ್ಟು ದೊಡ್ಡ ಕ್ಯೂ ಇದೆಯಲ್ಲ, ಪಾರಂ ಹೆಂಗ್ ತಕೊಳ್ಳೋದು? ಇನ್ನು ಈ ಸ್ಕೂಲ್ ನನ್ನ ವ್ಯಾಲ್ಯೂ ಏನು ಅಂತ ನಿನ್ ಗೊತ್ತಿಲ್ಲ. ನೀನ್ ಬಾಗ್ರು, ನೀನ್ ಬಾ, ಅಡ್ಜಸ್ಟ್ ಮಾಡ್ತೀನಿ. ಸಮಾನ್ಯ ಇವ್ರು ಯಾರೋ ಊರ್ಗೋಸ್ಬ್ರು, ನನ್ ವ್ಯಾಲ್ಯೂ ಗೊತ್ತಿಲ್ಲ. ಎಕ್ಸ್ಕ್ಯೂಸ್ ಮೀ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ನಿಮ್ಗೆಲ್ಲ ಸಮಾಧಾನ ಆಗೋಯ್ತಾ? ಒಟ್ನಲ್ಲಿ ಒಬ್ಬ ಕನ್ನಡಿಗ ಮುಂದೆ ಬರೋದು ಯಾರಿಗೂ ಇಷ್ಟ ಇಲ್ಲ. ಅಣ್ಣ, ನೀವ್ ಯಾವ ಊರಣ್ಣ? ಬಾಂಬೆ ವಾಲ ಹೋ. ಬಾಂಬೆ ವಾಲ. ಮಕ ನೋಡು, ಕತ್ತೆ ಇದ್ದಂಗ ಅವನೇ. ಲೇ, ನಿನ್ ಮಕ ನೋಡಕ್ ನನ್ಗೆ ಇಷ್ಟ ಇಲ್ಲ ಕಣೋ. ಆ ಡಾಚಿಕ್ಕೆ